ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಯಿ ಕಾಳಗ ಬಂದು ಠಾಣೆಯ ಮೆಟ್ಟಿಲು ಹತ್ತಿದೆ. ಶ್ವಾನದ ಮಲವಿಸರ್ಜನೆ ಏರಿಯಾದಲ್ಲಿ ಹೊಸ ಕಿಡಿ ಹೊತ್ತಿಸಿದೆ. ಪ್ರಶ್ನೆ ಮಾಡಿದವರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದ್ದು ವೃದ್ಧೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಾಕು ನಾಯಿ ವಿಚಾರಕ್ಕೆ ವೃದ್ಧೆಯ ಮೇಲೆ ಹಲ್ಲೆ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ವೃದ್ಧೆ. ಇಲ್ಲಿ ಹೀಗೆ ನೋವಿನಿಂದ ಘಟನೆಯ ಬಗ್ಗೆ ಮಾತುಕತೆ ಆಡುತ್ತಿರುವ ಈಕೆ ಹೆಸರು ಪಾರ್ವತಿ. 66 ವರ್ಷದ ಪಾರ್ವತಿಯ ಮೇಲೆ ಪಕ್ಕದ ಶ್ವಾನದ ಓನರ್ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವೃದ್ಧೆ ಅನ್ನೋದನ್ನ ನೋಡದೆ ಹಲ್ಲೆ ಮಾಡಿರುವ ಆರೋಪ ಇದ್ದು, ಘಟನೆಯ ಸಂಬಂಧ 3 ವಿರುದ್ಧ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರ ಏನಂದ್ರೆ, ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಗೇರಿಯ ಬಳಿ ವಾಸ ಮಾಡುತ್ತಿರುವ ಪಾರ್ವತಿ ಮನೆಯ ತುಸು ದೂರದಲ್ಲಿ ವ್ಯಕ್ತಿಯೊಬ್ಬರು ಶ್ವಾನವನ್ನ ಸಾಕಿದ್ದಾರೆ. ಸಂಜೆ ರಾತ್ರಿ ಆದ್ರೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಇದೇ ಪಾರ್ವತಿಯ ಮನೆಯ ಮುಂಭಾಗ ಅಂಗಡಿಯ ಎದುರು ವೃದ್ಧೆ ಕೂತ ಜಾಗದಲ್ಲಿಯೇ ಬಂದು ಬೇಕಂತಲೇ ಇದೇ ಶ್ವಾನ ಮಲಮೂತ್ರ ವಿಸರ್ಜನೆ ಮಾಡಿಸ್ತಾರಂತೆ. ಕಾರಿನ ಮೇಲೆ ಅಂಗಡಿಯ ಮುಂದೆ ನಾಯಿ ಮಲ ವಿಸರ್ಜನೆ ಮಾಡ್ತಿರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ವೃದ್ಧೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಲ್ಲೆ ಮಾಡ್ತಿದ್ದಂಗೆ ವೃದ್ಧೆಯ ಮಗ 112ಗೆ ಕಾಲ್ ಮಾಡಿದ್ದಾರೆ. ಠಾಣೆಗೆ ಹೋದ್ರೆ ದೂರು ದಾಖಲು ಮಾಡಲು ಹಿಂದೇಟು ಹಾಕಿದ್ರು. ನಾನು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ವಂಶಿ ಕೃಷ್ಣ ಹತ್ರ ಹೋದೆ, ಆಮೇಲೆ ಎಫ್ಐಆರ್ ದಾಖಲು ಮಾಡ್ತೀನಿ ಎಂದ್ರು ಅಂತ ಸುನೀಲ್ ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ಸಾಕು ನಾಯಿಯ ವಿಚಾರದಲ್ಲಿ ಜಿಬಿಎ ಪೆಟ್ಲಾ ಸರ್ಕಾರದ ಹಂತದಲ್ಲಿ ಚರ್ಚೆಯಲ್ಲಿದೆ. ಜಿಬಿಎ ಪೆಟ್ಲಾ ಜಾರಿಯಾಗತ್ತೋ ಇಲ್ವೋ ಅನ್ನೋದು ಎರಡನೆಯ ವಿಚಾರ. ಆದರೆ ತಮ್ಮ ಶ್ವಾನದ ಮೇಲಿನ ಪ್ರೀತಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಶ್ವಾನ ಮಾಲೀಕರ ಜವಾಬ್ದಾರಿ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.